ನೆಕ್ಸ್ಟ್ ಇದು ನಂಬರ್ ಆಫ್ ಬುಕ್ಸ್ ರೀಡ್ ಇನ್ ಅ ಮಂತ್. ಫ್ರೀಕ್ವೆನ್ಸಿ ಟೇಬಲ್ ಮಾಡೋದು ಹೆಂಗಂತ ಇದನ್ನ ಕಳಿಸ್ತೀನಿ, ನೀವೇ ಟ್ರೈ ಮಾಡ್ಕೊಳ್ಳಿ. ಇದು ಅಷ್ಟೇ ಸೇಮ್. 30 ಸ್ಟೂಡೆಂಟ್ಸು, ಶೂ ಸೈಜ್ ಆಫ್ 30 ಸ್ಟೂಡೆಂಟ್ಸ್. ಲೆಫ್ಟ್ ಅಲ್ಲಿ ನಂಬರ್ಸು 6, 7, 8 ಅಂತ, ರೈಟ್ ಸೈಡ್ ಅಲ್ಲಿ ಕೌಂಟ್ ಮಾಡಿ ಬರ್ಕೊಳ್ಳೋದು, ಅಥವಾ ಟ್ಯಾಲಿ ಹಾಕೊಂಡು ಆಮೇಲೆ ಫ್ರೀಕ್ವೆನ್ಸಿ ಕೌಂಟ್ ಮಾಡ್ಕೊಳ್ಳೋದು. ಟ್ಯಾಲಿ ಹಾಕೋದು ಗೊತ್ತಾಯ್ತಲ್ಲ, 1, 2, 3, 4, 5ನೇದು ಹಿಂಗೆರೆ ಬರಬೇಕು. ಅದು ರೂಲ್, ಅದು ಟ್ಯಾಲಿ ಬರೆಯುವಾಗ ಹಂಗೆ ಬರೀಬೇಕು. ಇದು ಇವೆಲ್ಲ ಎಕ್ಸಾಂಪಲ್ಸು. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ದೀವಿ, ಇಲ್ಲೊಂದು ನೋಡಿ. ಈ ಕ್ವಶನ್ ಅಲ್ಲಿ ಏನಂದ್ರೆ 50. ಇದನ್ನ ಗ್ರೂಪ್ ಡೇಟಾ ಮಾಡ್ಕೊಂತೀನಿ ನಾನು. ಗ್ರೂಪ್ಡ್ ಹೆಂಗ್ ಗ್ರೂಪ್ ಮಾಡೋದು ನೋಡಿ. Suppose we have marks scored by 20 students out of 50. These are the marks. Make a frequency distribution table of group data ಅಂತ ಕೇಳ್ತಾರೆ. ಆನ್ಲೈನ್ ಎಲ್ಲ ಕೇಳಿಸ್ತಿದ್ಯಾ? ಸ್ಟಕ್ ಆಗಿದೆಯಾ? ಆನ್ಲೈನ್ ಕ್ಲಾಸು ಪ್ಲೇ ಆಗ್ತಿದ್ಯಾ? ಸ್ಟಕ್ ಆಗಿದೆಯಾ? ಕೇಳಿಸ್ತಿದ್ಯಾ? ಇದು ಯಾವ ತರ ಮಾಡೋದಂದ್ರೆ, ಫಸ್ಟು ಕ್ಲಾಸ್ ಅಂತ ಬರ್ಕೊಂತೀನಿ, ಅದಾದ್ಮೇಲೆ ಟ್ಯಾಲಿ, ಅದಾದ್ಮೇಲೆ ಫ್ರೀಕ್ವೆನ್ಸಿ. ಕ್ಲಾಸು ನಮಗೆ ರೇಂಜ್ ಏನಿದೆ, ಇದು ಸ್ಮಾಲೆಸ್ಟ್ ನಂಬರ್ ಯಾವ್ದಿದೆ? 22 ಇದೆ. ಹೈಯೆಸ್ಟ್ ಎಷ್ಟಿದೆ? 44, 45 ಇದೆ. ಸೊ 22 ಅಂದ್ರೆ ನಾನು 20 to 25, 25 to 30, 30 to 35, 35 to 40, 40 to 45 ತರಕೊಂಡು ಟ್ಯಾಲಿ ಮಾಡ್ಕೊಳ್ಳೋಣ. ಇದ್ರ ಬೇಸ್ ಮೇಲೆ ಸ್ವಲ್ಪ ಕ್ವಶನ್ಸ್ ಕೇಳ್ತಾರೆ. ಇದು ಗ್ರೂಪ್ ಡೇಟಾ. ನಾನು ತಗೊಂಡಿರೋ ಡೇಟಾ ವೆರಿ ಸ್ಮಾಲ್ ಡೇಟಾ, ತುಂಬಾ ಚಿಕ್ಕ ನಂಬರ್ಸ್ ತಗೊಂಡಿದ್ದೀನಿ, ಕಡಿಮೆ ನಂಬರ್ಸ್. ಈಗ ಇಲ್ಲೊಂದು ಕನ್ಫ್ಯೂಷನ್ ನಿಮ್ಗೆ ಏನಂದ್ರೆ, ಈಗ ನಿಮ್ಗೊಂದು ನಂಬರ್ ಇದೆ 35 ನಂಬರ್ ಯಾವ ಗ್ರೂಪ್ ಅಲ್ಲಿ ಬರುತ್ತೆ ಅನ್ನೋದು ನೋಡಿ. ಇಲ್ಲಿ 30 to 35 ಇಲ್ಲೂ ಇದೆ, 35 to 40 ಇಲ್ಲೂ ಇದೆ. ಒಂದು ಗ್ರೂಪ್ ಅಲ್ಲಿ 5 ನಂಬರ್ ತಗೊಂತೀವಿ. ಯಾವ್ದಾದ್ರು 5 ನಂಬರು? ಒಂದು ಕ್ಲಾಸ್ ಇಂಟರ್ವಲ್. ವಾಟ್ ಇಸ್ ಎ ಕ್ಲಾಸ್ ಸೈಜ್ ಅಂತ ಕೇಳ್ತಾರೆ. ಅಲ್ಲಿ ಕ್ಲಾಸ್ ಸೈಜ್ ಅಂದ್ರೆ ಏನು? ಅದ್ರ ಎಷ್ಟಿದೆ ಡಿಫ್ರೆನ್ಸ್? ಅದ್ರಲ್ಲಿ ಎಷ್ಟು ನಂಬರ್ಸ್ ಬರುತ್ತೆ ಅದೇ ಅದ್ರ ಸೈಜ್. ಅದ್ರಲ್ಲಿ ಎಷ್ಟು ನಂಬರ್ ಬರುತ್ತೆ ಒಂದೊಂದು ಕ್ಲಾಸ್ ಸೈಜ್ ಅಲ್ಲಿ? 5 ನಂಬರಾ? 5 ನಂಬರ್ ಅಲ್ವಾ ಕ್ಲಾಸ್ ಸೈಜ್? ಈಗ 20 to 25, ಈಗ ನಂಗೊಂದು ನಂಬರ್ 25 ಇದ್ರೆ 25 ನಂಬರ್ನ ನಾನು ಇಲ್ಲಿ ತಗೊಳಂಗಿಲ್ಲ, ಇಲ್ಲಿ ತಗೊಬೇಕು. ಇವನ್ನ ಲೋವರ್ ಲಿಮಿಟ್ ಅಂತ ಕರಿತೀವಿ. ಲೆಫ್ಟ್ ಅಲ್ಲಿ ಇರೋ ನಂಬರ್ಸ್ನ ಲೋವರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್. 25 ಅಪ್ಪರ್ ಲಿಮಿಟ್ ಅಲ್ಲಿ ಇರೋದಿಲ್ಲ, ಇಲ್ಲಿ ತಗೊಳ್ಳಲ್ಲ. 25 ಇಲ್ಲಿ ತಗೊಂತೀವಿ. ಯಾಕೆ ಅಂತ ಕೇಳಿದ್ರೆ 20 to 25, 20, 21, 22, 23, 24 5 ನಂಬರ್ ಆಯ್ತಾ? 20, 21, 22, 23, 24 5 ನಂಬರ್ ಆಯ್ತಲ್ಲ? 25 ಸೇರಲ್ಲ, ಅದು 6ನೇ ನಂಬರ್. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 25, 25, 26, 27, 28, 29 ಮುಗಿತಲ್ಲಿಗೆ. 30 ಇಲ್ಲಿ ತಗೊಳ್ಳಲ್ಲ, 30 ಇಲ್ಲಿ ತಗೊಬೇಕು. ರೀಸನ್ ಯಾಕಂದ್ರೆ ಒಂದೊಂದು ಕ್ಲಾಸ್ ಸೈಜ್ 5 ಅಂದ್ರೆ 5 ನಂಬರ್ ಅಲ್ಲಿ ಫಿಟ್ ಆಗೋದು. ರೀಸನ್ ಅದೇ. ಓಕೆ, ಈಗ ಶುರು ಮಾಡೋಣ. 28, 32, 28 ಎಲ್ಲಿ ಬರುತ್ತೆ? ಇಲ್ಲಿ. 32 ಎಲ್ಲಿ ಬರುತ್ತೆ? ಇಲ್ಲಿ. 45, 22, 45 ಬರಿಬೇಕಲ್ಲ. ಇನ್ನೊಂದು ಬರ್ಕೊಬೇಕು. ಫಾರ್ಟಿ ಟು 50 ಅಂತ ಬರ್ಕೊಬೇಕು. ಇನ್ನೊಂದು ಬರ್ಕೊಂಡು ಒಂದು ನಿಮಿಷ ನೀಟಾಗಿ ಬರೀತೀನಿ, ಜಾಗ ಸಾಲಲ್ಲ ಅಂದ್ರೆ. 30 to 35, 35 to 40, 40 to 45, 45 to 50. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಬರ್ಕೊಂಡು ಹೋಗೋಣ. 28 ಎಲ್ಲಿ ಬರುತ್ತೆ? 28 ಇಲ್ಲಿ ಬರುತ್ತೆ. ಅದಾದ್ಮೇಲೆ 32 ಇಲ್ಲಿ ಬರುತ್ತೆ. 45 ಇಲ್ಲಿ ಬರುತ್ತೆ. 22 ಇಲ್ಲಿ ಬರುತ್ತೆ. 33, 36, 31, 25 ಇಲ್ಲಿ.
ನೀವು ಆಗ್ಲೇ ಹೇಳ್ದಂಗೆ ಕೌಂಟ್ ಮಾಡ್ಬಿಟ್ಟು ಇಲ್ಲಿ ಬರ್ಕೊಳಕ್ ಹೋದ್ರೆ ಕನ್ಫ್ಯೂಸ್ ಜಾಸ್ತಿ ಆಯ್ತದೆ ಆಯ್ತಾ. 25 ಆದ್ಮೇಲೆ 40 ಇಲ್ಲಿ ತಗೊಬೇಕು. 38 30 38 30 42 27 42 27 29 44 29 44. Okay. 41 23 41 23 35 39 35 39 ಲಾಸ್ಟ್ ನಂಬರ್ 34 ಇಲ್ಲಿ ಬರುತ್ತೆ. 4 ನಂಬರ್ ಆಯ್ತು. 5 ಇದು ಇನ್ನೊಂದು ಬೇರೆ ಹಾಕ್ಬಾರದು. ಐದು. ಈಗ ಫ್ರೀಕ್ವೆನ್ಸಿ ಬರ್ಕೊಳ್ಳೋದು 2 4 5 4 4 1. ಸೊ 6 6 1 5 11 11 1 4 15 20 ಕರೆಕ್ಟ್ ಆಗಿದೆಯಾ? ಸೊ 20 ಸ್ಟೂಡೆಂಟ್ಸ್ ಅಂತ ಕೊಟ್ಟವ್ರೆ. ಆ್ಯಡ್ ಮಾಡಿದ್ರೆ 20 ಬರಬೇಕು. ಇದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಫಾರ್ ಗ್ರೂಪ್ ಡೇಟಾ. ಇದನ್ನ ಗ್ರೂಪಿಂಗ್ ಅಂತ ಕರೆಯೋದು. ತಗೊಬೋದು. ಅದನ್ನ ಕ್ಲಾಸ್ ಸೈಜ್ ಅಂತ ಕರಿತೀವಿ. ಅಲ್ಲಿ ಯಾವ ಸೂಟ್ ಆಗುತ್ತೋ ತಗೊಂತೀವಿ. 10 to 20 20 to 30 30 to 40 ಅದು ತಗೊಬೋದು. ಡೇಟಾ ನೋಡ್ಕೊಂಡು ತಗೊಬೇಕು. Frequency distribution table grouped data. grouped ಡೇಟಾಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಬರ್ತಿದ್ದೀವಿ. ಸಲಿಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನಿಮ್ಗೆ ಅರ್ಥ ಆಯ್ತು. ಫ್ರೀಕ್ವೆನ್ಸಿ ಟೇಬಲ್ ಅಂದ್ರೆ ಏನಂತ. ಇದೆ ಫ್ರೀಕ್ವೆನ್ಸಿ ಟೇಬಲ್. ಆನ್ಲೈನ್ ಕ್ಲಾಸ್ ಆಫಲ್ಲಿ ಇದೆಯಾ ನೋಡು. ಮತ್ತೆ ಫಸ್ಟ್ ಇಂದ ಟೀಚ್ ಮಾಡ್ಬಿಡ್ತಾರೆ. ಆಮೇಲೆ ಕೇಳಿಸ್ತಿದ್ಯಾ? ಆನ್ಲೈನ್ ಕ್ಲಾಸ್ ರಿಪ್ಲೈನೇ ಇಲ್ಲ. ಇದೆಯಾ? ಬಟ್ ಇಲ್ಲಿ ಸ್ಟಕ್ ಆಗಿದೆ. ಅದಕ್ಕೆ ನೋಡು ಮತ್ತೆ ಜಾಯ್ನ್ ಆಗ್ಬೇಕು. ನೀನು ರೀಜಾಯ್ನ್ ಆಗ್ಬೇಕು ಅನ್ಕೊಂತೀನಿ ಅಲ್ವಾ? ಹೇಳ್ಬಿಟ್ಟು ಹೋದ್ನಲ್ಲ ರೀಜಾಯ್ನ್ ಆಗ್ಬೇಕಂತ. ಓಕೆ, ಈಗ ನೆಕ್ಸ್ಟ್ ಕ್ವಿಕ್ ಆಗಿ ಬರ್ಕೊಂಡ್ರಲ್ಲ ಫಿನಿಶ್. ಈ ಕ್ವಿಕ್ ಆಗಿ ಇನ್ನೊಂದಕ್ಕೆ ಮಾಡಿ ತೋರಿಸಿ. ಮಿಕ್ಕಿರೋ ಕ್ವಶನ್ಸ್ ಫಸ್ಟ್ ಮಿಕ್ಕಿರೋ ಕ್ವಶನ್ಸ್ ನಾನು ಮಾಡಲ್ಲ, ನೀವೇ ಮಾಡಿ. ಗ್ರೂಪ್ಗೆ ಹಾಕ್ತಾರೆ, ಸಾಲ್ವ್ ಮಾಡಿ. ನೋಡಿ ಇಲ್ಲಿ ನೀವು 5 5 ಆದ್ರೂ ಚೂಸ್ ಮಾಡ್ಬೋದು. 50 ಸ್ಟೂಡೆಂಟ್ಸ್ ಇದಾರೆ, ಲಾರ್ಜ್ 10 10 ಆದ್ರೂ ಚೂಸ್ ಮಾಡ್ಬೋದು. ಫಸ್ಟ್ ರೇಂಜ್ ನೋಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗ್ ನಂಬರ್ ಯಾವ್ದಿದೆ ಅನ್ನೋದನ್ನ ನೋಡ್ಕೊಂಡು, ಐ ಥಿಂಕ್ ನಿಮ್ಗೆ 40 ಮೇಲೆ ಅನ್ಕೊಂತೀನಿ. 40 ಇಂದ ಹತ್ರ 100 ವರ್ಗೂ ಬೇಕಾಗುತ್ತೆ. 40 to 50 50 to 60 60 to 70 70 to 80 80 to 90 90 to 100 ಹಿಂಗ್ ಬರ್ಕೊಂಡು 10 10 ಕ್ಲಾಸ್ ಸೈಜ್ ಕೇಳಿದ್ರೆ 10 ಹಾಕೊಂಡು ಈ ಟೇಬಲ್ನ ಸಾಲ್ವ್ ಮಾಡಿ. ಆಯ್ತಲ್ಲ? ಮಾಡಿ. ಗ್ರೂಪ್ಗೆ ಹಾಕ್ತಾರೆ, ಸಾಲ್ವ್ ಮಾಡ್ಕೊಳ್ಳಿ. ಬರೆಯೋಕೆ ಹೋದ್ರೆ ನಂಬರ್ಸ್ ಮಿಸ್ ಆಗುತ್ತೆ. ಇದನ್ನ ಅಪ್ಲೋಡ್ ಮಾಡ್ಬಿಡು ಗ್ರೂಪ್ಗೆ. ಈ ಇಮೇಜಾ ಗ್ರೂಪ್ಗೆ ಹಾಕ್ತಾರೆ, ನೀವು ಇನ್ಸ್ಟಿಟ್ಯೂಟ್ ಕಾಲ್ ಮಾಡಿ ಆ್ಯಡ್ ಮಾಡ್ತಾರೆ. ಓಕೆ,
ಈಗ ನೆಕ್ಸ್ಟ್ ಮೀನ್ ಮೀಡಿಯನ್ ಮೋಡ್. ಏನಾಯ್ತು ಇದು? ಇಲ್ಲಿ ಬರಬೇಕಲ್ಲ ಇನ್ನೊಂದು ಆಪ್ಷನ್. ಬಿಡು, ಆಲ್ ಮಾಡ್ಕೊಳ್ಳೋಣ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ, ಎರೇಸ್ ಮಾಡ್ಕೊಂಡ್ರೆ ಆಯ್ತು. ಆಯ್ತಲ್ಲ. ಮೀನ್ ಮೀಡಿಯನ್ ಮೋಡ್ ಗ್ರೂಪ್ ಡೇಟಾ ಹೆಂಗ್ ಮಾಡೋದು ಅಂತ ನೋಡೋಣ. ಅನ್ಗ್ರೂಪ್ ಗೊತ್ತಾಯ್ತು, ಅದೇ ಗ್ರೂಪ್ ಡೇಟಾ ಹೆಂಗೆ, ಅದಾದ್ಮೇಲೆ ಗ್ರಾಫ್ ಬರೋಣ. ಕ್ವಶನ್ ಬರ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಕೇಳಿಸ್. ಫಸ್ಟ್ ಮೀನ್ ಮೀಡಿಯನ್ ಮೋಡ್ ಗ್ರೂಪ್ ಡೇಟಾಗೆ ಮೀನು ಕ್ಲಾಸ್ ಫ್ರೀಕ್ವೆನ್ಸಿ ಕೊಡ್ತಾರೆ. ಕ್ಲಾಸು 0 to 10, 10 to 20, 20 to 30, 30 to 40, 40 to 50 ಅಂತ. 40 to 50 ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. 7, 4, 3, 8, 15, 15 plus 4, 19, 19, 19 plus 3, 22, 22 plus. ಓಕೆ, ಈ ತರ ಕೊಡ್ತಾರೆ. ಫೈಂಡ್ ಮೀನ್ ಮೀಡಿಯನ್, ಮೀನ್ ಅಂತ ಕಂಡುಹಿಡಿದು ಮೀನ್ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕಂದ್ರೆ ಎಕ್ಸ್ ಆಫ್ ಐ ಅಂತ ಒಂದೊಂದು ಬರ್ಕೊಬೇಕು. ಎಕ್ಸ್ ಆಫ್ ಐ ಅಂದ್ರೆ ಮಿಡಲ್ ನಂಬರ್ ಆಫ್ ದಿಸ್ ಕ್ಲಾಸ್ ಇಂಟರ್ವಲ್. ಈ ಕ್ಲಾಸ್ ಇಂಟರ್ವಲ್ದು ಮಿಡಲ್ ನಂಬರ್ನ ಎಕ್ಸ್ ಆಫ್ ಐ ಅಂತ ಬರ್ಕೊಳ್ಳೋದು. ಮಿಡಲ್ ನಂಬರ್ ಏನು ಇಲ್ಲಿ? 5, ಇಲ್ಲಿ 15, ಇದು 25, ಇದು 35, ಇದು 45. ಅದಾದ್ಮೇಲೆ ಎಫ್ ಆಫ್ ಐ ಎಕ್ಸ್ ಆಫ್ ಐ, ಈ ಎರಡನ್ನೂ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು. ಎಫ್ ಆಫ್ ಐ ಎಕ್ಸ್ ಆಫ್ ಐ ಮಾಡಿ ಬರೀರಿ. 7 5 35, 15 4 60, 75, 8 5 44, 8 3 24, 280, 45, 3 5 15, 3 4 12, 135. ಅದಾದ್ಮೇಲೆ ಇಲ್ಲಿ ಎರಡು ವ್ಯಾಲ್ಯೂ ಜಾಗ ಇಲ್ಲ, ಈ ಎರಡು ವ್ಯಾಲ್ಯೂಸ್ ತಗೊಬೇಕು, ಇದು ಮತ್ತೆ ಇದು. ಓಕೆ, ಇದನ್ನ ಸಿಗ್ಮಾ ಸಮೇಷನ್ ಎಫ್ ಆಫ್ ಐ ಅಂತ ಕರಿತೀವಿ. ಸಿಗ್ಮಾ ಅಥವಾ ಸಮೇಷನ್. ಸಿಗ್ಮಾ ಅಂದ್ರೆ ಏನಂದ್ರೆ ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್ ಅಂತ. ಈ ಕಾಲಮ್ ಅಲ್ಲಿ ಇರೋದು ಎಲ್ಲ ಆಡ್ ಮಾಡಿದ್ರೆ ಬರುವಂತ ವ್ಯಾಲ್ಯೂನ ಸಿಗ್ಮಾ ಎಫ್ ಆಫ್ ಐ ಅಂತ. ಸಿಗ್ಮಾ ಅಂದ್ರೆ ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್. ಇದನ್ನ ಸಿಗ್ಮಾ ಎಫ್ ಆಫ್ ಐ ಎಕ್ಸ್ ಆಫ್ ಐ ಅಂತ ಬರ್ಕೊಂತೀವಿ. ಸಮೇಷನ್ ಏನ್ ತೋರಿಸುತ್ತೆ, ಇದನ್ನೆಲ್ಲ ಆಡ್ ಮಾಡಿ ಇಲ್ಲಿ ಬರ್ಕೊಳ್ಳಿ ಅಂತ ತೋರಿಸುತ್ತೆ. ಎಕ್ಸ್ ಬಾರ್ ಅಂದ್ರೆ ಮೀನ್ ಅಂತ ಅರ್ಥ. ಮೀನ್ ನ ಎಕ್ಸ್ ಬಾರ್ ಅಂತ ಕರಿತೀವಿ. ಸಿಗ್ಮಾ ಎಫ್ ಆಫ್ ಐ ಎಕ್ಸ್ ಆಫ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಆಫ್ ಐ. ಸಿಗ್ಮಾ ಎಫ್ ಆಫ್ ಐ ಎಕ್ಸ್ ಆಫ್ ಐ ಏನ್ ಬರುತ್ತೆ, ಸಿಗ್ಮಾ ಎಫ್ ಆಫ್ ಐ ಏನ್ ಬರುತ್ತೆ ಆನ್ಸರ್ ಫೈಂಡ್ ಔಟ್ ಮಾಡಿ ಡಿವೈಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಫ್ರೀಕ್ವೆನ್ಸಿ ಬರೆಯೋಣ. ಹಂಗಲ್ಲ. ಅಲ್ಲಿ ಫ್ರೀಕ್ವೆನ್ಸಿ ಬರೆಯುವಾಗ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಬರೆಯುವಾಗ ಆ ತರ. ಕ್ಲಾಸ್ ಸೈಜ್ ಅಂತ ಕೇಳಿದ್ರೆ ಬಸ್ ಇಷ್ಟು ನೋಡ್ಕೊಳ್ಳಿ. 20 - 10 is 10. ಬರಲ್ಲ, ಅದು ರಾಂಗ್ ಆಗತ್ತೆ. 0 to 10 ಅಂದ್ರೆ ಇಲ್ಲಿ 10 ನಂಬರ್ಸ್ ಆಲ್ರೆಡಿ ಇದೆ. 10 ಬಿಟ್ಟು ಕೌಂಟ್ ಮಾಡ್ಕೊಂಡು ಹೋಗು. 0 1 2 3 4. ಈ ತರನಾ? 0 to 10, 11 to 20, 21 to 30 ಹಿಂಗ್ ಬರ್ಕೊಬಹುದು ಅಂತ ಅಲ್ವಾ? ಹಿಂಗ್ ಬರ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಇರಲ್ಲ. 0 to 10, 11 to 20 ಅದೇ ತಾನೆ ಕ್ವಶನ್. ಇವಾಗ 10 ಅಂತ ನಂಬರ್ ಇದ್ರೆ ಅದ್ ಇಲ್ಲಿ ಹಾಕೊಬಹುದು, ಇಲ್ಲಿ ಬಿಡುವಂತ ಅವಶ್ಯಕತೆ ಇಲ್ಲ, ಕನ್ಫ್ಯೂಷನ್ ಇರಲ್ಲ ಅಂತ ನೀನ್ ಹೇಳ್ತಾ ಇದೀಯ. ಓಕೆ, ಇದನ್ನ ಏನಂತ ಅನ್ಕೊಂಡಿದ್ದೆ, ಇದು
ಗ್ರೂಪ್ ನಲ್ಲಿ ನಾನ್ ಕಂಟಿನ್ಯೂಸ್ ಅಂತ ಕರಿತೀವಿ. ನಾನ್ ಕಂಟಿನ್ಯೂಸ್ ಅಂದ್ರೆ ಕ್ಲಾಸಸ್ ಕಂಟಿನ್ಯೂಟಿ ಇಲ್ಲ. ಗ್ರೂಪ್ ನಲ್ಲಿ ಯಾವತ್ತು ಕ್ಲಾಸ್ ಕಂಟಿನ್ಯೂಸ್ ಇರಬೇಕು. ಕಂಟಿನ್ಯೂಸ್ ಅಂದ್ರೆ ಇಲ್ಲಿ ಯಾವ ನಂಬರ್ ಎಂಡ್ ಆಗುತ್ತೋ ಆ ನಂಬರ್ ಇಂದ ಇಲ್ಲಿ ಶುರುವಾದ್ರೆ ಮಾತ್ರ ಅದನ್ನ ಕಂಟಿನ್ಯೂಸ್ ಕ್ಲಾಸ್ ಅಂತ ಕರಿತೀವಿ. ಅಲ್ಲ ಇಲ್ಲ ಅಂದ್ರೆ ಇದು ನಾನ್ ಕಂಟಿನ್ಯೂಸ್ ಕ್ಲಾಸ್. ಈ ತರ ಏನಾದ್ರು ಟೇಬಲ್ ಕೊಟ್ಟಾಗ ನಮಗೆ ಎಕ್ಸಾಮ್ ಅಲ್ಲಿ ಅವಾಗ ಏನ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಫಸ್ಟ್ ಅದನ್ನ ಕಂಟಿನ್ಯೂಸ್ ಮಾಡ್ಕೊಂಡು ಆಮೇಲೆ ನೀವು ಕ್ಯಾಲ್ಕುಲೇಷನ್ ಶುರು ಮಾಡ್ಬೇಕಾಯ್ತದೆ. ಕಂಟಿನ್ಯೂಸ್ ಹೆಂಗ್ ಮಾಡ್ಕೊಳ್ಳೋದು ನೋಡಿ, ಹಿಂಗಿರ್ತದೆ 0 to 10, 11 to 20, 21 to 30 ಈ ತರ ಕೊಟ್ಟಿರ್ತಾಗ ಇದನ್ನ ಫಸ್ಟ್ ಕಂಟಿನ್ಯೂಸ್ ಮಾಡ್ಕೊಬೇಕು. ಈ ಕಂಟಿನ್ಯೂಸ್ ಇಲ್ಲ ಅದು ಅಲ್ವಾ. ಈ ಲೋವರ್ ಲಿಮಿಟ್ಗೆ ಅಪ್ಪರ್ ಲಿಮಿಟ್ಗೆ, ಲೋವರ್ ಲಿಮಿಟ್ಗೆ -0.5, ಅಪ್ಪರ್ ಲಿಮಿಟ್ಗೆ +0.5. ಇಲ್ಲಿ 0.5 ಆಡ್ ಮಾಡಬೇಕು, ಇಲ್ಲಿ 0.5 ಸಬ್ಟ್ರಾಕ್ಟ್ ಮಾಡಬೇಕು, ಆಗ ಕಂಟಿನ್ಯೂಸ್ ಆಗುತ್ತೆ. ಬೇಕಾದ್ರೆ ನೋಡ್ಕೊಳ್ಳಿ. 0 to 10 ಇದಕ್ಕೆ ಆಡ್ ಮಾಡಬೇಕು, ಇದಕ್ಕೆ ಸಬ್ಟ್ರಾಕ್ಟ್. ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 0.5 ಆಯ್ತಾ, ಇದಕ್ಕೆ ಆಡ್ ಮಾಡಿದ್ರೆ 10.5, ಇದಕ್ಕೆ ಸಬ್ಟ್ರಾಕ್ಟ್ ಮಾಡಿದ್ರೆ 10.5, ಇದಕ್ಕೆ ಆಡ್ ಮಾಡಿದ್ರೆ 20.5, ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 20.5, ಇದು 30.5. ಕಂಟಿನ್ಯೂಸ್ ಆಗ್ತಿದ್ಯಾ? ಹಂಗೆ ಕಂಟಿನ್ಯೂಸ್ ಇರಲೇಬೇಕು. ಗ್ರೂಪ್ ಅಲ್ಲಿ ಯಾವತ್ತು ಕಂಟಿನ್ಯೂಸ್ ಇದ್ರೇನೆ, ಇಲ್ಲ ವ್ಯಾಲ್ಯೂಸ್ ಮಿಸ್ ಆಗುತ್ತೆ. ಹ್ಮ್ ಇನ್ನೊಂದ್ಸತಿ ಹೇಳಿ. 10 to 20 ಅಂದ್ರೆ ಹಾ ಹ್ಮ್ ಹ್ಮ್ ಆ ತರ ತಗೊಳಕ್ಕಾಗಲ್ಲ. 0 to 10 ಅಂದ್ರೆ 0 to 10 ಅಂದ್ರೆ ಅದ್ರ ಅರ್ಥ ಏನಂದ್ರೆ ಅಲ್ಲಿ 10 ನಂಬರ್ಗೆ ಪ್ಲೇಸ್ ಇದೆ, 10 ನಂಬರ್ಗೆ ಜಾಗ ಇದೆ. ಆ 10 ನಂಬರ್ ಯಾವ್ದು ಅಂದ್ರೆ 0 ಶುರುವಾಗಿ 9 ಮಾತ್ರ. 10ಗೆ ಜಾಗ ಇಲ್ಲ. ಅಲ್ಲಿ 0 ಇಂದ 9ಗೆ 10 ನಂಬರ್ ಆಗೋಯ್ತು. ಅದು ಅಪ್ಪರ್ ಲಿಮಿಟ್ ಬಿಡಬೇಕು. ಈ ತರ ಬರ್ಕೊಳಕ್ ಆಗಲ್ಲ. ಒಂದು ರೀಸನ್ ಏನಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಅಬ್ಸರ್ವೇಷನ್ ಒಂದು ವ್ಯಾಲ್ಯೂ ಕೊಡ್ತಾರೆ 10.5 ಅಂತ, ಅದನ್ನ ಎಲ್ಲ ಹಾಕೊಂತೀಯ? 10.5 ಯಾವ ಗ್ರೂಪ್ ಬರುತ್ತೆ? ಹಾ ಯಾರೋ ಒಂದು ಸ್ಟೂಡೆಂಟ್ 10.5 ಇರೋದನ್ನ ಮಿಸ್ ಆಗ್ಬಿಡತ್ತೆ, ಅದಕ್ಕೆ ಕಂಟಿನ್ಯೂಸ್ ಮಾಡ್ಕೊಬೇಕು. ಗುಡ್ ಕ್ವಶನ್. ಏನ್ ಬಂತ ಆನ್ಸರ್? ಇದು ಬಂತಾ? ಓಕೆ, ಇದು 1 ಇದೆಷ್ಟು ಬರುತ್ತೆ ಆನ್ಸರ್? 585 ಡಿವೈಡೆಡ್ ಬೈ 25 ಬರುತ್ತಾ? ಆನ್ಸರ್ ಏನ್ ಬರುತ್ತೆ? 23.4. ಇದು ಮೀನ್. 23.6 4 04 23.4 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಬರೋಣವಾ? ಮೀನು, ಮೀಡಿಯನ್, ಆಮೇಲೆ ಮೋಡು. ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನಾಳೆ PYQs ಸಾಲ್ವ್ ಮಾಡೋಣ. ಇವತ್ತು ಕ್ಲಾಸ್ ಮುಗಿಸೋಷ್ಟೊಳಗೇನೆ ಟೈಮ್ ಆಯ್ತದೆ. ಮೀಡಿಯನ್ 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 ಮೋಡ್, ಮೀನ್ ಮೋಡ್ ಮೀಡಿಯನ್ ಮೋಡ್. ಒಂದು ಸಿಂಪಲ್ ಕ್ವಶನ್ ತಗೊಳ್ಳೋಣ. ನೆಕ್ಸ್ಟ್ ಮೀನ್ ಆಯ್ತು. ಮೀನ್ ಮೋಡ್ ಮೀಡಿಯನ್ ಬರೋಣ. ಮೋಡು ಕ್ಲಾಸು 5 6 7 8 0 to 5 0 to
ನಿಮ್ಗೆ ಇದನ್ನೆಲ್ಲ ಕೇಳಿದ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಯಾವ ತರ ಕೊಡ್ತಾರ ಕೇಳ್ತಾರ ಗೊತ್ತಿಲ್ಲ. ಬಟ್ ಟೇಬಲ್ ಕೊಟ್ಬಿಟ್ಟು ಟೇಬಲ್ ಬಗ್ಗೆ ಏನಾದ್ರು ಕೇಳ್ಬೋದು, ಹೇಳ್ತೀನಿ ಯಾವ ತರ ಕೇಳ್ತಂತ. ಬಟ್ ಸಾಲ್ವ್ ಮಾಡಕ್ಕೆ MCQ ಈ ತರ ಕೇಳಲ್ಲ, ಬಟ್ ಸಿಲೆಬಸ್ ಅಲ್ಲಿ ಇದೆ. ಮೀನ್ ಕಂಡಿಡಿಯೋ ಫಾರ್ಮುಲಾ ಕೇಳ್ಬೋದು, ಅಥವಾ ಟೇಬಲ್ ಬರ್ತದೆ. ಆಮೇಲೆ ರೇಂಜ್ ಇಲ್ಲಿ ಬರಲ್ಲ, ಇದರಲ್ಲಿ ಅನ್ಗ್ರೂಪ್ ಡೇಟಾದಲ್ಲಿ ಬರುತ್ತೆ. ನೋಡೋಣ ಯಾವ ತರ. ಈಗ ಕೇಳ್ತೀನಿ ರೀ ಒಂದೆರಡು ಕ್ವಶನ್ ನಾನೇ ಈ ತರ ಇದ್ರ ಮೇಲೆ ಯಾವ ತರ ಕೇಳ್ಬೋದು ಅಂತ. 0 to 5, 5 to 10, 10 to 15, 15 to 20, 20 to 25, 3, 4, 5, 7, 2, 11 ಅಂತ ಬರ್ಕೊಳ್ಳೋಣ. ಆಯ್ತಾ? ಇಲ್ಲಿ ಏನಂದ್ರೆ ಮೋಡಲ್ಲಿ 11 ಬರಲ್ಲ, ಇಲ್ಲಿ 11 ಬಂದ್ರೆ ಮುಗಿದ ಕತೆ. 4 ಅಂತ ಹಾಕೊಳ್ಳೋಣ. ಈ ತರ ಟೇಬಲ್ ಕೊಟ್ಬಿಟ್ಟು ಮೋಡಲ್ ಕ್ಲಾಸ್ ಏನಂತ ಕೇಳ್ತಾರೆ. ಮೋಡಲ್ ಕ್ಲಾಸ್ ಅನ್ಗ್ರೂಪ್ ಡೇಟಾದ ಮೋಡ್ ಕಂಡಿಡಿಯೋದು ಗೊತ್ತು. ಗ್ರೂಪ್ ಡೇಟಾದ ಮೋಡಲ್ ಕ್ಲಾಸ್ ಯಾವುದು ಅಂತ ಕೇಳ್ತಾರೆ. ಕ್ಲಾಸ್ ಕೇಳ್ತಾರೆ, ಮೋಡ್ ಕೇಳಲ್ಲ ಅವರು. ಮೋಡಲ್ ಕ್ಲಾಸ್ ಏನು, ಅಥವಾ ಫ್ರೀಕ್ವೆನ್ಸಿ ಆಫ್ ಮೋಡಲ್ ಕ್ಲಾಸ್ ಕೇಳ್ತಾರೆ. ಇವೆಲ್ಲ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ನೋಡ್ಬಿಟ್ಟು ಹಂಗೆ ಆನ್ಸರ್ ಬರೆದು ಬಿಡೋದು. ಮೋಡಲ್ ಕ್ಲಾಸ್ ಅಂದ್ರೆ ಏನು, ಫ್ರೀಕ್ವೆನ್ಸಿ ಆಫ್ ಮೋಡಲ್ ಕ್ಲಾಸ್ ಅಂದ್ರೆ ಏನು ಅನ್ನೋದು ಕೇಳ್ತಾರೆ. ಈಗ ನೋಡಿ, ನಮಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋಂಥ ಯಾವ್ದು ನಂಬರು 7, ಇದೇ ಮೋಡಲ್ ಕ್ಲಾಸು. ಆಯ್ತಾ? ಮೋಡಲ್ ಕ್ಲಾಸ್ ಏನಂತ ಕೇಳಿದಾಗ 10 to 15 ಕ್ಲಾಸ್ 4 ಆಪ್ಷನ್ ಇರ್ತದೆ. 5 to 10, 10 to 15, 15 to 20 ಅಂತ. ಮೋಡಲ್ ಕ್ಲಾಸ್ ಅಂತ ಏನಂತ ಕೇಳಿದಾಗ 10 to 15. ಫ್ರೀಕ್ವೆನ್ಸಿ ಆಫ್ ಮೋಡಲ್ ಕ್ಲಾಸ್ ಕೇಳಿದಾಗ 7, ಫ್ರೀಕ್ವೆನ್ಸಿ 7. ಓಕೆ, ಅದಾದ್ಮೇಲೆ ಹಿಂಗ್ ಬರ್ಕೊಬೇಕು. ಇದು F1, ಅದ್ರ ಹಿಂದೆ ಇರೋದು F0, ಅದಾದ್ಮೇಲೆ ಬರೋದು F2. F0, F1, F2 ಇದು F1 ಮೋಡಲ್ ಕ್ಲಾಸ್ ಫ್ರೀಕ್ವೆನ್ಸಿ. ಅದಾದ್ಮೇಲೆ ಎಲ್ ಏನೇನ್ ಪ್ಯಾರಾಮೀಟರ್ಸ್ ಬೇಕಾಗುತ್ತೆ, ಫಸ್ಟ್ ಫಾರ್ಮುಲಾ ಗೊತ್ತಿದ್ರೆ ಏನೇನ್ ಬರ್ಕೊಬೇಕು ಗೊತ್ತಾಗುತ್ತೆ. ಎಲ್ ಪ್ಲಸ್ F1 minus F0 whole divided by 2F1 minus F0 minus F2 into H. ಅಥವಾ ಈ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೊಡ್ತಾರಲ್ಲ, ಪ್ಯಾಸೇಜ್ ಕೊಟ್ಬಿಟ್ಟು ಪ್ಯಾಸೇಜ್ ಕೆಳಗಡೆ 4 ಕ್ವಶನ್ ಕೇಳ್ತಾರಲ್ಲ, ಆ ತರ ಸಿಂಪಲ್ ಟೇಬಲ್ ಕೊಟ್ಬಿಟ್ಟು ಅದ್ರ ಮೇಲೆ ನಿಮ್ಗೆ ಒಂದು 4 ಕ್ವಶನ್ ಪಿಕ್ ಮಾಡಿ ಕೊಡಬಹುದು. ಮೋಡಲ್ ಕ್ಲಾಸ್ ಏನು, ಮೋಡಲ್ ಕ್ಲಾಸ್ ಫ್ರೀಕ್ವೆನ್ಸಿ ಏನು, ಆದ್ರೆ ಮೋಡ್ ಏನು ಅಂತ ಅಲ್ಲಿಗೆ 1 by 1 ಎಲ್ಲ ತಿಳಿದಿರ್ಬೇಕು ನಿಮ್ಗೆ. ಕೊನೆಗೆ ಆನ್ಸರ್ ಕೇಳ್ಬೋದು ಆ 4 ಕ್ವಶನ್ಸ್ ಅಲ್ಲಿ ಅಲ್ವಾ. ಓಕೆ, ಇದು ಫಾರ್ಮುಲಾ. F1, F0, F2 ಗೊತ್ತಾಯ್ತಾ? ಇವೆಲ್ಲ ಗೊತ್ತಾಯ್ತು. ನಿಮ್ಗೆ ಇನ್ನೆರಡು ಗೊತ್ತಾಗಬೇಕಾಗಿದ್ದೇನು, H ಮತ್ತೆ L. ಇದು ಕ್ಲಾಸ್. ಫ್ರೀಕ್ವೆನ್ಸಿ ಆಫ್ ಮೋಡಲ್ ಕ್ಲಾಸ್ 7. ಮೋಡಲ್ ಕ್ಲಾಸ್ ಇದು ಕ್ಲಾಸ್ ಇಂಟರ್ವಲ್, ಮೋಡಲ್ ಕ್ಲಾಸ್ ಇಂಟರ್ವಲ್ ಆಫ್ ಮೋಡಲ್ ಕ್ಲಾಸ್ ಫ್ರೀಕ್ವೆನ್ಸಿ 7 ಮೋಡಲ್ ಕ್ಲಾಸ್. F1 ಮೋಡಲ್ ಕ್ಲಾಸ್ F1, ಅದ್ರ ಹಿಂದೆ ಇರೋದು F0, ಅದಾದ್ಮೇಲೆ ಬರೋದು F2. ಓಕೆ, ಈಗ ಎಲ್ಲು ಮತ್ತೆ H ಏನು ಅಂತ ಕಂಡುಹಿಡಿಬೇಕಲ್ವಾ. ಎಲ್ಲು ಲೋವರ್ ಲಿಮಿಟ್ ಆಫ್ ಮೋಡಲ್ ಕ್ಲಾಸ್, ಇದ್ರ ಬಗ್ಗೆನೂ ಕೇಳಬಹುದು. ಮೋಡಲ್ ಕ್ಲಾಸ್ ಲೋವರ್ ಲಿಮಿಟ್ ಏನು 10, ಇದು ಎಲ್ಲು. ಹೆಚ್ ಅಂದ್ರೆ ಏನು, ಯೂಶಲಿ ಹೈಟ್ ಅಂತ ಅರ್ಥ ಅಲ್ವಾ. ಹೈಟ್, ಇಲ್ಲಿ ಸೈಜ್, ಕ್ಲಾಸ್ ಸೈಜ್ ಏನಿದೆ ಅಂತ. ಏನಿದೆ ಕ್ಲಾಸ್ ಸೈಜು 5. ಡಿಫ್ರೆನ್ಸ್ ನೋಡಿ, 5 ನಂಬರ್ ಡಿಫ್ರೆನ್ಸ್ ಇದೆ ಕ್ಲಾಸ್ ಸೈಜ್. ಅದ್ ಬರ್ಕೊಂಡ್ಮೇಲೆ 10 ಪ್ಲಸ್ F1 7 minus 5 whole divided by 2 times of 7 minus 5 minus 2 into H 5. 10 plus 7 minus 2, sorry 7 minus 5 2, 2 sevens are 14, 14 minus 5 minus 2 7 into 5. 10 plus 2 5s are 10 divided by 14 minus 7 7. 10 by 7 ಏನ್ ಬರುತ್ತೆ, ಏನ್ ಮಾಡೋ ಅವಶ್ಯಕತೆ ಇಲ್ಲ. 10 plus 7 1s are 7, 3 ಮಿಕ್ಕಿರುತ್ತೆ 30 ಆಯಿತು. 7 4s are 28, 1.4. It is 11.4.
ಲೋವರ್ ಲಿಮಿಟ್ ಎಲ್ ಅಂದ್ರೆ ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್ ಆ ಬರ್ಕೊಂಬಿಡಿ ಎಲ್ ಅಂದ್ರೆ ಲೋವರ್ ಲಿಮಿಟ್ ಇಲ್ಲಿ ಬರ್ಕೊಂಡ್ರೆ ನಿಮ್ಗೆ ಗೊತ್ತಾಗ ಮತ್ತೆ ಕನ್ಫ್ಯೂಸ್ ಆಗಲ್ಲ ಲೋವರ್ ಲಿಮಿಟ್ ಕ್ಲಾಸ್ ಸೈಜ್ ಹೆಚ್ ಅಂದ್ರೆ ಆಯ್ತಾ ಮೀನ್ ಆಯ್ತು ಮೋಡ್ ಆಯ್ತು ಮೀಡಿಯನ್ ಆ ಮೀಡಿಯನ್ ಆದ್ಮೇಲೆ ಮೀಡಿಯನ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅದಾದ್ಮೇಲೆ ಎಂಪರಿಕಲ್ ಫಾರ್ಮುಲಾ ಅಂತ ಒಂದಿದೆ ಅದನ್ನ ಹೇಳ್ಬಿಟ್ಟು ನಾಳೆ ಮಿಕ್ಕಿರೋ ಕ್ವಶನ್ ಸಾಲ್ವ್ ಮಾಡೋಣ ಮೀಡಿಯನ್ Zero to class 0 to 10, 10 to 20, 20 to 30, 30 to 40, 40 to 50. Frequency 4, 6, 5, 15, 50. ಒಂದು ನಿಮಿಷ ಇದರಲ್ಲಿರೋ ಕ್ವಶನ್ ಅಂತ ಅಂತೀನಿ 50 to 60 ಬರ್ಕೊಂಡು 8, 10, 12, 22, 22, 30, 18. ಸೊ ನಮಗೆ CF ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕ್ಯುಮುಲೇಟ್ ಅಂದ್ರೆ ಏನು ಆಡ್ ಮಾಡೋದು ಅಕ್ಯುಮುಲೇಟ್ median is equals to L plus n by 2 minus CF whole divided by F into H. CPF. ಓಕೆ ಮೀಡಿಯನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ನೋಡ್ಕೊಳ್ಳಿ ಈಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಈ ಫ್ರೀಕ್ವೆನ್ಸೀಸ್ನ ಆಡ್ ಮಾಡ್ಬೇಕಲ್ಲಿ ಫಸ್ಟ್ದು ಇದ್ರ ಜೊತೆಗೆ ಆಡ್ ಮಾಡಕ್ಕೆ ಏನಿಲ್ಲ ಹಿಂದೆ ನಂಬರು 8 ಆಸ್ ಇಟ್ ಇಸ್ 8 ಜೊತೆಗೆ 10 ಆಡ್ ಮಾಡಿ ಎಷ್ಟು ಬರುತ್ತೆ 18 ಎರಡು ನಂಬರ್ ಆಡ್ ಮಾಡಿ 18 ಆಯ್ತು 18ಗೆ 12 ಆಡ್ ಮಾಡಿ ಈ ಮೂರು ಆಡ್ ಮಾಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಎರಡು ಆಡ್ ಆಗಿದೆ ಇಲ್ಲಿ ಅಲ್ವಾ 8 30 30 plus 22 52 52 plus 30 82 82 plus 18 100 ಅಡಿಷನ್ ಯಾವ ತರ ಮಾಡ್ತದೆ ಗೊತ್ತಾಯ್ತಲ್ವಾ ಇಷ್ಟು ನಂಬರ್ನ ಆಡ್ ಮಾಡಿ ಇಲ್ಲಿ ಬರೆಯಕ್ಕಾಗಲ್ಲ ಈ ನಂಬರ್ ಆಲ್ರೆಡಿ ಇಷ್ಟು ನಂಬರ್ ಇಲ್ಲಿ ಆಲ್ರೆಡಿ ಇಲ್ಲಿ ಆಡ್ ಆಗಿರುತ್ತೆ ಅದಕ್ಕೆ ಸೆಕೆಂಡ್ ನೆಕ್ಸ್ಟ್ ನಂಬರ್ ಆಡ್ ಮಾಡ್ಕೊಂಡ್ರೆ ಸಾಕು
ಅದಾದ್ಮೇಲೆ ಈ ಲಾಸ್ಟ್ ಅಲ್ಲಿ ಇರುತ್ತಲ್ಲ ನಂಬರು, ಅದನ್ನ ಎನ್ ಅಂತ ಕರಿತೀವಿ. ಎನ್ ಇಸ್ ಈಕ್ವಲ್ಸ್ ಟು 100. n by 2 is equals to 100 by 2, which is equal to 50. ಆಗ್ಲೇ ನೀವು ಮೋಡ್ ಕಂಡಿಡಿದ್ರಲ್ಲ, ಮೋಡ್ ಆಗ್ಲಿ, ಮೀಡಿಯನ್ ಆಗ್ಲಿ, ಮೀನ್ ಆಗ್ಲಿ, ನೀವು ಬಂದಿರೋ ಆನ್ಸರ್ ಈ ಪಾಯಿಂಟ್ಸ್ ಎಲ್ಲ ನೆನಪು ಇಟ್ಕೊಳ್ಳಿ. ನಿಮ್ ಎಕ್ಸಾಮ್ ಅಲ್ಲಿ ಯೂಸ್ ಆಗುತ್ತೆ. ಆಪ್ಷನ್ಸ್ ಮ್ಯಾಚ್ ಮಾಡುವಾಗ, ಎಲಿಮಿನೇಟ್ ಮಾಡುವಾಗ ಈಸಿ ಆಗುತ್ತೆ. ನೀವು ಬಂದಿರೋ ಆನ್ಸರ್ ಏನ್ ಬಂದಿದೆ ಆಗ್ಲೇ 11.4. ಕ್ಲಾಸ್ ಯಾವುದು? ಕ್ಲಾಸ್ ಇಂಟರ್ವಲ್ ಏನು? ಕ್ಲಾಸ್ ಇಂಟರ್ವಲ್ 10 to 15. ನೀವು ಬಂದಿರೋ ಆನ್ಸರ್ ಆ ಇಂಟರ್ವಲ್ಲೇ ಬರಬೇಕು, ನೆನಪು ಇಟ್ಕೊಳ್ಳಿ. ಮೋಡ್ ಆಗ್ಲಿ, ಮೀಡಿಯನ್ ಆಗ್ಲಿ, ನಿಮ್ಗೆ ಏನ್ ಆನ್ಸರ್ ಬರುತ್ತೋ ಅದು ಆ ಕ್ಲಾಸ್ ಇಂಟರ್ವಲ್ ಮಧ್ಯದಲ್ಲೇ ಬರ್ಬೇಕು ನಂಬರ್ ಅಲ್ಲಿ. ಜಾಸ್ತಿ ಕಮ್ಮಿ ಬಂದ್ರೆ ಅದು ಆನ್ಸರ್ ಮ್ಯಾಚ್ ಆಗಲ್ಲ. MCQs ಅಲ್ಲಿ ಇದು ಯೂಸ್ ಆಗುತ್ತೆ. ಓಕೆ, ಇಲ್ಲೂ ಅಷ್ಟೇ, ಇಲ್ಲೂ ಪಾಯಿಂಟ್ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಫಸ್ಟ್ ನೋಡ್ಕೊಳ್ಳ, ಏನ್ ಗೊತ್ತಾಯ್ತಲ್ಲ, ಇದೆಲ್ಲ ಆಡ್ ಮಾಡಿದ್ರೆ ಬರುತ್ತಂತ ವ್ಯಾಲ್ಯೂ. ಇದನ್ನ ಆಡ್ ಮಾಡಿದ್ರೆ ನಿಮ್ಗೆ 100 ಬರೋದು. ಸೊ ಇಲ್ಲಿ ಆಡ್ ಮಾಡಿದೀವಿ n ವ್ಯಾಲ್ಯೂ 100, n by 2 50. ವೆರಿ ಇಂಪಾರ್ಟೆಂಟ್. 50 ಆದ್ಮೇಲೆ ಬರುವಂತ ನೆಕ್ಸ್ಟ್ ನಂಬರ್ ಈ ಕಾಲಮ್ ನಂಬರ್ ಯಾವ್ದು ಹೇಳಿ? 50 ಆದ್ಮೇಲೆ ಬರುವಂತ ನೆಕ್ಸ್ಟ್ ನಂಬರ್ ಯಾವ್ದು? 52. ಆ 52 ಇದೆಯಲ್ಲ, ಅದೇ ನಮ್ಗೆ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಇದು. ಫಿಫ್ಟಿ ಆದ್ಮೇಲೆ ಬರುವಂತ ನೆಕ್ಸ್ಟ್ ನಂಬರ್. ಓಕೆ, ಅದಾದ್ಮೇಲೆ ಇದು ಎಫ್ ಅಂದ್ರೆ ಫ್ರೀಕ್ವೆನ್ಸಿ, ಆಯ್ತಾ? ಇದು ಲೋವರ್ ಲಿಮಿಟ್ ಗೊತ್ತಿದೆ ನಿಮಗೆ. ಲೋವರ್ ಲಿಮಿಟ್ 30, ಫ್ರೀಕ್ವೆನ್ಸಿ ಎಫ್ 22. ಇಲ್ಲಿ ಫಾರ್ಮುಲಾದಲ್ಲಿ ಬರೆಯುವಾಗ ನಾನು ಏನಂತ ಬರ್ದಿದ್ದೀನಿ ನೋಡಿ, ಗಮನಿಸಿ. ಇದು ಬರೀ CF, ನಾನು CFP ಅಂತ ಬರ್ದಿದ್ದೀನಿ. CFP ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ಪ್ರೀವಿಯಸ್ ಕ್ಲಾಸ್ ಅಂತ. ಅಂದ್ರೆ ಈ ಕ್ಲಾಸ್ ಅಲ್ಲಿ ತಗೊಳಂಗಿಲ್ಲ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತಗೊಬೇಕು. ಇದು ಪ್ರೀವಿಯಸ್ ಕ್ಲಾಸ್ ಯಾವುದು? ಇದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್. ಇದರಲ್ಲಿ ಪ್ರೀವಿಯಸ್ 52 ಪ್ರೀವಿಯಸ್ ನಂಬರ್ ಯಾವುದು? ಇದು CF. ನಾನು CFP ಅಂತ ಬರ್ದಿದ್ದೀನಿ. ಅದ್ರ ಅರ್ಥ ಏನಂದ್ರೆ, ನೀವು ಬರ್ಕೊಳ್ಳುವಾಗ ಜ್ಞಾಪಕ ಬರ್ಬೇಕು, P ಅಂದ್ರೆ ಪ್ರೀವಿಯಸ್. ಈ ಕ್ಲಾಸ್ ಅಲ್ಲಿ ತಗೊಳಂಗಿಲ್ಲ. ಮೋಡಲ್ ಎಲ್ಲ ಇದೇ ಕ್ಲಾಸ್ ಅಲ್ಲಿ ತಗೊಂತೀವಿ. ಯೂಶಲಿ ಏನ್ ಮಾಡ್ಬಿಡ್ತೀವಿ, ಬಟ್ ಇಲ್ಲೇ ತಗೊಂಡ್ಬಿಡ್ತೀವಿ, 52 ಅಂತ ಬರ್ಕೊಂಡ್ಬಿಡ್ತೀವಿ ನಿಮ್ ಅಲ್ವಾ? CFP ಅಂದ್ರೆ P ಅರ್ಥ ಪ್ರೀವಿಯಸ್, ಹಿಂದೆ ಇರೋ ನಂಬರ್ ತಗೊಳ್ಳಿ ಅಂತ ರಿಮೈಂಡ್ ಮಾಡಕ್ ಅಷ್ಟೇ. ಲೋವರ್ ಲಿಮಿಟ್ ಏನಿದೆ? 30. n by 2 ವ್ಯಾಲ್ಯೂ ಎಷ್ಟು ಬಂತು? 50. CFP 30 ಹೋಲ್ ಡಿವೈಡ್ ಬೈ F 22 ಇಂಟು H 10. ಕ್ಲಾಸ್ ಇಂಟರ್ವಲ್ H ವ್ಯಾಲ್ಯೂ ಇಸ್ 10. H ಅಂದ್ರೆ ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಕ್ಲಾಸ್ ಸೈಜ್. 30 ಪ್ಲಸ್ 20 by 22 into 10. 11s are 10s are. So 30 plus 10 10s are 100 by 11. 100 by 11 ಎಷ್ಟು ಬರುತ್ತೆ? $30 plus 11 9s are 99.99 ಆಯ್ತು. ಒಂದು ಮಿಕ್ಕಿರುತ್ತೆ, ಅದಕ್ಕೆ 0 ಆಡ್ ಮಾಡ್ಕೊಂಡ್ರು, ಇಟ್ಸ್ ಸ್ಮಾಲರ್ ದೆನ್ 11. ಸೊ 0 9.09 ಬರುತ್ತೆ. 39.09.
ನೋಡಿ 30 ಮತ್ತೆ 40 ಮಧ್ಯದಲ್ಲೇ ಬಂತ 39.09. ನೀಟಾಗಿ ಬರ್ಕೊಳ್ಳಿ. ಮೀನ್ ಮೀಡಿಯನ್ ಮೋಡ್. ನಾಳೆ ಸ್ವಲ್ಪ ಕ್ವಶನ್ಸ್ ತರ್ತೀನಿ, ಸಿಂಪಲ್ ಆಗಿರೋ ತರ್ತೀನಿ. ನಿಮ್ಗೆ ಸಿಂಪಲ್ ಆಗಿರೋ ಕೇಳೋದು, ಈ ತರ ಕೇಳಲ್ಲ. ಇದೇನು 5 ಮಾರ್ಕ್ಸ್ ಕ್ವಶನ್ ಅಲ್ಲ, UPSC ನೀವು ಮೇನ್ಸ್ ಬರೀತಾ ಇಲ್ಲ ಆಯ್ತಾ. ಅದ್ರ ಬೇಸ್ ಮೇಲೆ ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡೋಣ, PYQs ಹುಡುಕೋಣ. ನಾಳೆ ಸಂಡೇ ಕ್ಲಾಸ್ ಇರಲ್ಲ, ನಾನು ಇರಲ್ಲ, ಹೇಳ್ತೀನಿ ಸರ್ಗೆ ಇನ್ಫಾರ್ಮ್ ಮಾಡಿ ಹೋಗ್ತೀನಿ. ಮೀನ್ ಮೀಡಿಯನ್ ಮೋಡು ಲಾಸ್ಟ್ ಒಂದು ಎಂಪರಿಕಲ್ ಅಂತ ಬರ್ಸ್ಬಿಡ್ತೀನಿ, ಬರ್ಕೊಂಬಿಡಿ. ಅದನ್ನ ಆ ರಿಲೇಶನ್ಶಿಪ್ ಯಾವ ತರ ಯೂಸ್ ಮಾಡೋದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಎಂಪರಿಕಲ್ ಅಂತ ಮೀನು ಮೀಡಿಯನ್ ಮೋಡ್ಗೆ ಒಂದು ರಿಲೇಶನ್ಶಿಪ್ ಇದೆ, ಎಂಪರಿಕಲ್ ಅಂತ ಕರಿತೀವಿ. ಎಂಪರಿಕಲ್ ಫಾರ್ಮುಲಾ ಇದು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಎಂಪರಿಕಲ್ ಫಾರ್ಮುಲಾ ಆಫ್ ಮೀನ್ ಮೀಡಿಯನ್ ಮೋಡ್ ಅಂತ ಕೊಡ್ತಾರೆ. ಅದನ್ನ ಅದ್ಲೂ ಬದಲಾಗಿ ಮಾಡ್ಕೊಡ್ತಾರೆ. 4 ಆಪ್ಷನ್ ಅಲ್ಲೂ ಸೇಮ್ ಅದೇ ಇರುತ್ತೆ, ಪ್ಲಸ್ ಮೈನಸ್ ಅದ್ಲೂ ಬದಲಾಗಿ ಮಾಡ್ಕೊಡ್ತಾರೆ. ಬಟ್ ಜ್ಞಾಪಕ ಇಟ್ಕೊಳ್ಳೋದು, ನಾನು ಹೇಳಿರ್ತೀನಿ, ಅದನ್ನ ಮ್ಯಾಚ್ ಮಾಡ್ಕೊಳ್ಳಿ. 1 ಮೋಡ್ ಪ್ಲಸ್ 2 ಮೀನ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಅಂತ. 1 ಮೋಡು 2 ಮೀನು 3 ಮೀಡಿಯನ್ ಆಪ್ಷನ್ಸ್ ಕೊಟ್ಟಾಗ ಅದ್ಲು ಬದ್ಲು ಮಾಡ್ಕೊಡ್ತಾರೆ. ರಾಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ತರ ಕೊಡ್ತಾರೆ, 2 ಮೀನ್ ಇಸ್ ಈಕ್ವಲ್ ಟು 1 ಮೋಡ್ ಪ್ಲಸ್ 3 ಮೀಡಿಯನ್ ಅಂತ ಕೊಡ್ತಾರೆ. ನೀವು ಈ ಒರಿಜಿನಲ್ ಫಾರ್ಮ್ ಬರ್ಕೊಂಡ್ಬಿಟ್ರೆ ಈ ಆಪ್ಷನ್ ರಾಂಗ್ ಅಂತ ನಿಮ್ಗೆ ಗೊತ್ತಾಗ್ಬಿಡತ್ತೆ. 2 ಮೀನ್ ಇಲ್ಲಿದೆ, ಈ 1 ಮೋಡ್ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ ಅಲ್ವಾ, ಇದು ಆ ಕಡೆ ಹೋದ್ರೆ ಮೈನಸ್ ಆಗಬೇಕು. ಸೊ ಅಲ್ಲಿಗೆ ಈ ಆಪ್ಷನ್ ಇಸ್ ರಾಂಗ್. ಎಂಪರಿಕಲ್ ಫಾರ್ಮುಲಾ ಒರಿಜಿನಲ್ ಇದೆ, 1 ಮೋಡ್ ಪ್ಲಸ್ 2 ಮೀನ್ ಇಸ್ ಈಕ್ವಲ್ ಟು 3 ಮೀಡಿಯನ್. ಒಂದೊಂದು ಬುಕ್ಕಲ್ಲಿ ಒಂದೊಂದು ತರ ಕೊಡ್ತಾರೆ, ಬಟ್ ಇದನ್ನೇ ಅದ್ಲು ಬದಲಾ ಕೊಟ್ಟಿರ್ತಾರೆ ಅಷ್ಟೇ.